ನಮಸ್ಕಾರ ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಫಲಿಸಲಿಲ್ಲ ದೊಡ್ಡ ಮನೆಯ ಪೂಜಾ ಫಲ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಎಂದ ನ್ಯಾಯಾಲಯ. ಕೋರ್ಟ್ನಲ್ಲಿ ಕಳಗಣನೆ. ಪ್ರಜ್ವಲ್ ಕಣ್ಣೀರು. ಜೈಲ್ಗೆ ವಾಪಸ್. 14 ತಿಂಗಳಲ್ಲಿ ಕುಗ್ಗಿಲ್ಲ ಕರಗಿಲ್ಲ ಪ್ರಜ್ವಲ್ ರೇವಣ್ಣ. ರೇಪ್ಗೆ ಶಿಕ್ಷೆ ತೀರ್ಪು ಶನಿವಾರ ಪ್ರಕಟ. ಮಾಜಿ ಸಂಸದರ ಮುಖದಲ್ಲಿ ಮತ್ತಷ್ಟು ಆತಂಕ. ಹಣ ಅಧಿಕಾರದ ಬಲ ನಡೆಯುವುದಿಲ್ಲ ಎಂಬುದಕ್ಕೆ ಇಂದಿನ ತೀರ್ಪು ಸಾಕ್ಷಿ. ನಿಜವಾದ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ. ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಹೇಳಿಕೆ. ನಿಜವಾದ ಆಸ್ತಿ ಎಂದರೆ ಆರೋಗ್ಯ ಸಮತೋಲನದಲ್ಲಿಟ್ಟುಕೊಳ್ಳಿ. ಡಿಸಿ ಲತಾ ಕುಮಾರಿ ಸಲಹೆ. ಒಳ ಮೀಸಲಾತಿ ಶೀಘ್ರ ಜಾರಿಗೆ ಒತ್ತಾಯ. ನಗರದಲ್ಲಿ ಅರೆಬೆತ್ತಲೆ ಮೆರವಣಿಗೆ. ಮುಂದೆ ಕರ್ನಾಟಕ ಬಂದ್ ಮಾಡುವ ಎಚ್ಚರಿಕೆ ಕೊಟ್ಟ ದಲಿತ ಸಂಘರ್ಷ ಸಮಿತಿ. ಕೆಆರ್ ನಗರದಲ್ಲಿ ಕೆಲಸದಾಕೆಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ನ್ಯಾಯಾಧೀಶರಾದ ಗಜಾನನ ಭಟ್ ಅವರಿದ್ದ ಪೀಠ ಪ್ರಜ್ವಲ್ ದೋಷಿ ಎಂದು ತೀರ್ಪು ನೀಡಿದೆ. ತೀರ್ಪು ಪ್ರಕಟಿಸುವ ವೇಳೆ ಪ್ರಜ್ವಲ್ ರೇವಣ್ಣ ಕೂಡ ಕೋರ್ಟ್ ಹಾಲ್ನಲ್ಲಿ ಹಾಜರಿದ್ದರು. ಇನ್ನು ಶಿಕ್ಷೆಯ ಪ್ರಮಾಣ ಶನಿವಾರ ಪ್ರಕಟವಾಗಲಿದೆ. ಕೋರ್ಟ್ ದೋಷಿ ಎಂದು ತೀರ್ಪು ನೀಡುವ ವೇಳೆ ಪ್ರಜ್ವಲ್ ರೇವಣ್ಣ ಕಣ್ಣೀರಿಟ್ಟಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಆರೋಪ ಸಾಬೀತಾದರೆ ಕನಿಷ್ಠ 10 ವರ್ಷ, ಗರಿಷ್ಠ ಜೀವಾವಧಿ ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಈ ಪ್ರಕರಣದ ಕೊನೆಯ ವಿಚಾರಣೆ ಜುಲೈ 30ರಂದು ನಡೆದಿತ್ತು. ಸರ್ಕಾರಿ ಪರ ವಕೀಲ ಎನ್ ಜಗದೀಶ್ ಹಾಗೂ ಅಶೋಕ್ ನಾಯಕ್ ಹಾಗೂ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಜಿ ಅವರು ಹಾಜರಾಗಿದ್ದರು. ತೀರ್ಪು ಕಾಯ್ದಿರಿಸಿದ್ದ ಕೋರ್ಟ್ ಮೊಬೈಲ್ ಸಾಕ್ಷ್ಯ, ತಾಂತ್ರಿಕ ಸಾಕ್ಷ್ಯಗಳ ಬಗ್ಗೆ ಸ್ಪಷ್ಟನೆ ಕೇಳಿತ್ತು. ಇದರೊಂದಿಗೆ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಬಗ್ಗೆ ನ್ಯಾಯಾಧೀಶರು ಕೆಲ ಮಾಹಿತಿ ಕೇಳಿ ಇಂದಿಗೆ ಮುಂದೂಡಿತ್ತು. ಕಳೆದ 14 ತಿಂಗಳಿನಿಂದ ಸೆರೆವಾಸದಲ್ಲಿರುವ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದಲೂ ಈ ತೀರ್ಪು ಮಹತ್ವ ಪಡೆದಿದೆ. ಈ ಪ್ರಕರಣ ಅಲ್ಲದೆ ಇನ್ನು 2 ಪ್ರಕರಣದಲ್ಲಿ ತೀರ್ಪು ಬರಬೇಕಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ ಹಿನ್ನೆಲೆ ಕಳೆದ 14 ತಿಂಗಳಿನಿಂದ ಜೈಲುವಾಸ ಅನುಭವಿಸುತ್ತಿದ್ದರು. ಕುಗ್ಗಿಲ್ಲ ಕರಗಿಲ್ಲ, ಕಟ್ಟುಮಸ್ತಾಗಿಯೇ ಇದ್ದಾರೆ. ಹೌದು, ಬರೋಬ್ಬರಿ 14 ತಿಂಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿದ್ದ ಪ್ರಜ್ವಲ್ ರೇವಣ್ಣ ಈಗ ಹೇಗಾಗಿದ್ದಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಇತ್ತು. ತಮ್ಮ ಮೇಲೆ ಆರೋಪ ಬರುತ್ತಿದ್ದಂತೆ ವಿದೇಶಕ್ಕೆ ಓಡಿ ಹೋಗಿದ್ದ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುತ್ತಿದ್ದಾಗ ಕಟ್ಟುಮಸ್ತಾದ ಬಾಡಿ ಇತ್ತು. ಆದರೆ 14 ತಿಂಗಳ ಬಳಿಕವೂ ಅವರು ಹಾಗೆ ಇದ್ದಾರೆ. ಮುಖದಲ್ಲಿ ಗಡ್ಡ ಬಂದಿದೆ ಬಿಟ್ಟರೆ ಪ್ರಜ್ವಲ್ ರೇವಣ್ಣ ಒಂಚೂರು ಕೂಗಿಲ್ಲ. ಹಣೆಗೆ ಕೆಂಪು ಹಾಗೂ ಹಳದಿ ತಿಲಕವನ್ನ ಇಟ್ಟುಕೊಂಡು ಕೋರ್ಟ್ ಆವರಣದಲ್ಲಿ ವಕೀಲರ ಜೊತೆಗೆ ಪ್ರಜ್ವಲ್ ರೇವಣ್ಣ ನಿಂತಿದ್ದ ಫೋಟೋ ಇದೀಗ ಲಭ್ಯವಾಗಿದೆ. ಆ ಫೋಟೋದಲ್ಲಿ ತಿಳಿ ನೀಲಿ ಬಣ್ಣದ ಚೆಕ್ಸ್ ಟಿ ಶರ್ಟ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಮುಖದ ತುಂಬಾ ಆತಂಕ ಮನೆ ಮಾಡಿತ್ತು. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದ 4 ಕೇಸ್ಗಳ ಪೈಕಿ ಗುರುವಾರ 1 ಪ್ರಕರಣದ ತೀರ್ಪು ಮಾತ್ರ ಪ್ರಕಟವಾಗಿದೆ. ಮನೆ ಕೆಲಸದಾಕೆ ನೀಡಿದ ಪ್ರಕರಣದಲ್ಲಿ ಆರೋಪ ಸಾಬೀತಾಗಿದ್ದು, ಈ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿ ಎಂದು ಕೋರ್ಟ್ ಹೇಳಿದೆ. ಇನ್ನು ಶನಿವಾರ ಶಿಕ್ಷೆಯ ಪ್ರಮಾಣದ ಬಗ್ಗೆ ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸಲಿದೆ. ಗರಿಷ್ಠ ಶಿಕ್ಷೆ ವಿಧಿಸಬೇಕು ಅಂತ ಪ್ರಾಸಿಕ್ಯೂಷನ್ ಪರ ವಕೀಲರ ವಾದ ಮಂಡಿಸುವ ಸಾಧ್ಯತೆ ಇದೆ. ಕಡಿಮೆ ಶಿಕ್ಷೆ ನೀಡಿ ಅಂತ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮನವಿ ಮಾಡುವ ಸಾಧ್ಯತೆಯೂ ಇದೆ. ಮಹಿಳೆ ಅತ್ಯಾಚಾರ ಅಪಹರಣ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿರುವುದು ನ್ಯಾಯಾಂಗ ವ್ಯವಸ್ಥೆ ಬಲಿಷ್ಠವಾಗಿದೆ ಎನ್ನುವುದಕ್ಕೆ ಸಾಕ್ಷಿ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 6 ತಿಂಗಳಿನಲ್ಲಿ ವಿಚಾರಣೆ ನಡೆಸಿ ತೀರ್ಪು ಪ್ರಕಟಿಸಿದೆ. ಕಾಲ ವಿಳಂಬವಾದಾಗ ಅಪರಾಧಿಗಳು ತಪ್ಪಿಸಿಕೊಳ್ಳಲು ದಾರಿ ಸಿಗುತ್ತದೆ. ಪ್ರಜ್ವಲ್ ರೇವಣ್ಣ ಅವರ ವಕೀಲರು ಎಡವಿದ್ದು ಸಮರ್ಥವಾಗಿ ವಾದ ಮಂಡಿಸುವಲ್ಲಿ ವಿಫಲರಾಗಿದ್ದಾರೆ. ರಾಜಕೀಯ, ಕುಟುಂಬ ಅಧಿಕಾರ, ಹಣದ ಬಲದ ಎದುರು ನ್ಯಾಯಾಂಗ ತೀರ್ಪು ಕೊಟ್ಟಿದೆ. ಕಾನೂನಿನಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ರೇವಣ್ಣ ಕುಟುಂಬದವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ನಂಬಿಕೆ ಅನ್ನುವ ಪದಕ್ಕೆ ರೇವಣ್ಣ ಕುಟುಂಬದವರು ಅನರ್ಹರು ಎಂದು ನಾನು ಹೇಳುತ್ತಲೇ ಬಂದಿದ್ದೆ. ಆದರೆ ಹಣ, ಅಧಿಕಾರದ ಬಲ ನಡೆಯುವುದಿಲ್ಲ ಎಂಬುದು ಈ ತೀರ್ಪಿನಿಂದ ಗೊತ್ತಾಗಿದೆ. ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಬಂದಿದೆ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ತಲೆ ಬಾಗಲೇಬೇಕು. ವಕೀಲರ ಬಗ್ಗೆ, ನ್ಯಾಯಾಲಯದ ಬಗ್ಗೆ ಅನುಮಾನ ದೂರವಾಗಿದೆ. ನಿಜವಾದ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ. ವಕೀಲರು ಸಾಕ್ಷಿಗಳನ್ನ ಕ್ರೋಢೀಕರಣ ಮಾಡುವಲ್ಲಿ ಎಡವಿದ್ದಾರೆ. ಪ್ರಜ್ವಲ್ ಕಣ್ಣೀರು ಹಾಕಿದ್ರು ಎಂದು ಭಾವುಕರಾಗಬಾರದು. ಅವರಿಂದ ಎಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳಾಗಿ, ಎಷ್ಟು ಕುಟುಂಬಗಳು ಹಾಳಾಗಿವೆ ಎಂದರು. ನಾನು ಇವತ್ತಲ್ಲ, ಸುಮಾರು 10 ವರ್ಷದಿಂದ ಅವರ ರೇವಣ್ಣ ಕುಟುಂಬದ ವಿರುದ್ಧ ನಾನು ಹೇಳ್ತಲೇ ಬರ್ತಾ ಇದ್ದೀನಿ. ಅವರು ಹಲವಾರು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ. ತನ್ನ ಅಧಿಕಾರ ದುರುಪಯೋಗ ಮಾಡ್ಕೋತಾ ಇದ್ದಾರೆ, ಇಲ್ಲಿ ಹಣಬಲದಿಂದ ಕೊಂಡ್ಕೋತಾ ಇದ್ದಾರೆ. ಇಲ್ಲಿ ಇದರಿಂದ ಈ ಜಿಲ್ಲೆಯಲ್ಲಿ ಅಶಾಂತಿ ಪ್ರಾರಂಭವಾಗಿತ್ತು ಅಂತೇಳಿ ನಾನು ಮೊದಲಿಂದಲೇ ಹೇಳ್ತಿದ್ದೀನಿ. ಯಾವುದು ಕೂಡ ನಾನು ಹಿಂದೆ ಹೋಗೋದಿಲ್ಲ. ಬಟ್ ಆದರೆ ಇವತ್ತಿನ ತೀರ್ಪೇನಿದೆ ಅಂತ ಅಂದರೆ, ಅವರು ಯಾವ ಮಟ್ಟದ ಅಧಿಕಾರ ದುರುಪಯೋಗ ಮತ್ತು ತನ್ನ ಹಣಬಲ ಉಪಯೋಗಿಸಿದ್ರು ಕೂಡ ಏನು ಉಪಯೋಗ ಆಗಲ್ಲ ಅನ್ನೋದಕ್ಕೆ ಒಂದು ಸರಿಯಾದ ನಿದರ್ಶನವಾದಂಥ ತೀರ್ಪು ಬಂದಿದೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಾನು. ಸರ್, ತೀರ್ಪು ಬಂದಿದೆಯಲ್ಲ, ಎಷ್ಟು ಶಿಕ್ಷೆ ಗರಿಷ್ಠ ಕನಿಷ್ಠ ಆಗ್ಬೋದು ಸರ್? ಸರ್, ನಾನು ಒಬ್ಬ ವಕೀಲನಾಗಿ, ಕಾಮನ್ ಪೀಪಲ್ ಆಗಿ ಮಾತನಾಡ್ಬೋದಿತ್ತು. ನಾನಲ್ಲಿ
ಘನವ್ಯಕ್ತಿ ನ್ಯಾಯಾಲಯಕ್ಕೆ ಇರುವಂಥದ್ದು ವಿವೇಚನೆಗೆ ಬಿಟ್ಟಂಥದ್ದು. ಯಾವ ಹಂತದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನ ಕ್ರೋಢೀಕರಣ ಮಾಡಿಕೊಟ್ಟಿದ್ದಾರೆ, ಇಲ್ಲಿ ಯಾವ ಆ್ಯಕ್ಟ್ ಕೆಳಗಡೆ. ನಮ್ಮ ಜೀವನದ ನಿಜವಾದ ಆಸ್ತಿ ಎಂದರೆ ಆರೋಗ್ಯ. ಚಾಲಕರಾಗಿರಲಿ, ವೈದ್ಯರಾಗಿರಲಿ, ಅಧಿಕಾರಿಗಳಾಗಿರಲಿ, ಯಾರೇ ಆಗಿರಲಿ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ವಾಹನ ಚಾಲಕರಿಗೆ ಆರೋಗ್ಯ ತಪಾಸಣೆ ಹಾಗೂ ಹೃದಯಾಘಾತ ತಡೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಾಲಕರು ಎಂದರೆ ಒತ್ತಡವಾಗಿ ಕೆಲಸ ಮಾಡಬೇಕು, ರಾತ್ರಿಯೆಲ್ಲ ನಿದ್ದೆ ಇರುವುದಿಲ್ಲ, ಸರಿಯಾದ ಆಹಾರ ಸೇವನೆ ಮಾಡುವುದಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆಗಳು ಬಂದಾಗ ಜೀವನ ಶೈಲಿಗೆ ನೇರವಾಗಿ ಕಾರಣ ಆಗಿರುತ್ತದೆ. ಆದ್ದರಿಂದ ಈ ಕಾರ್ಯಕ್ರಮ ಚಾಲಕರಿಗಾಗಿ ಏರ್ಪಡಿಸಿದ್ದು, ಈ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ನಾವೊಂದು ಮೆಗಾ ಹೆಲ್ತ್ ಕ್ಯಾಂಪ್ ಅಂದರೆ ಒಂದು ಬೃಹತ್ ಮಟ್ಟದ ಒಂದು ಆರೋಗ್ಯ ತಪಾಸಣಾ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಅದರಲ್ಲೂ ನಮ್ಮ ಮುಖ್ಯವಾಗಿ ನಮ್ಮ ವಾಹನ ಚಾಲಕರಿಗೆ, ನಮ್ಮ ಜಿಲ್ಲೆಯ ಆಟೋ ಚಾಲಕರು, KSRTC ಇರ್ಬೋದು ಅಥವಾ ಇತರೆ ವಾಹನ ಚಾಲಕರಿರಬಹುದು, ಒಂದು ಬೃಹತ್ ಆರೋಗ್ಯ ಮೇಳ ಥರ ಇದೆ. ಇದು ಹೇಗೆ ಅಂದರೆ ನಮ್ಮ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆ ಜೊತೆಯಲ್ಲಿ ಇದರಲ್ಲಿ ಒಂದು ವಿಶೇಷತೆ ಅಂದರೆ ಈವನ್ ಖಾಸಗಿ ಆಸ್ಪತ್ರೆಯವರು ಸಹ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಎಲ್ಲರೂ ಒಂದಾಗಿ ಒಂದು ಕಾರ್ಯಕ್ರಮ ಇದು. ಇಲ್ಲೇ ಮುಖ್ಯವಾಗಿ ಏನು ಅಂದರೆ ಎಲ್ಲ ನಮ್ಮ ಹೃದಯ ತಪಾಸಣೆ ಮತ್ತು ಅವರ ಡಯಾಬಿಟೀಸ್, ಶುಗರ್ ಲೆವೆಲ್ ಚೆಕ್ ಮತ್ತು ಅವರಿಗೆ ಆರೋಗ್ಯ ಕಾರ್ಡ್ಗಳನ್ನು ವಿತರಣೆ, ABRK ಕಾರ್ಡ್ಗಳ ವಿತರಣೆ, ಕಾರ್ಮಿಕ ಕಾರ್ಡ್ಗಳ ವಿತರಣೆ ಮತ್ತು ಇನ್ನೊಂದು ಮುಖ್ಯವಾಗಿ ನಮ್ಮಲ್ಲಿ ಸ್ಕೀಮ್ಸ್, ಪ್ರಧಾನಮಂತ್ರಿ ಆರೋಗ್ಯ ಜೀವನ್ ಬಿಮಾ ಯೋಜನಾ ಅಡಿಯಲ್ಲಿ ಬರ್ತಕ್ಕಂತಹ ಯೋಜನೆಗಳನ್ನು ಸಹ ಅವರಿಗೆ ಮುಟ್ಟಿಸುವ ಹಾಗೆ ಮತ್ತು ಕಾರ್ಯಕ್ರಮಗಳ ಇಲಾಖೆಯನ್ನು ಸಹ ನಾವಿಲ್ಲಿ ಸೇರಿಸಿದ್ದೇವೆ. ಇದರ ಸದುಪಯೋಗವನ್ನು ಇವರೆಲ್ಲ ಪಡಿತಾ ಇದ್ದಾರೆ, ನಾನು ಇಂಟರಾಕ್ಟ್ ಮಾಡ್ತಾ ಇದ್ದೇನೆ. ಇನ್ನು ಹೆಚ್ಚಿನದಾಗಿ ವಾಹನ ಚಾಲಕರು, ಯಾಕಂದರೆ ನಾವೊಂದು ವರದಿ ನೋಡಿದಾಗ ಅವರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಮಾತನಾಡಿ, ಉಚಿತವಾಗಿ ಹೃದಯ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ. ವಾಹನ ಚಾಲಕರು ಎಂದರೆ ಒತ್ತಡದಲ್ಲಿ ವಾಹನ ಚಲಾಯಿಸುತ್ತಿರುತ್ತಾರೆ. ರಸ್ತೆ ಸುರಕ್ಷತೆ ಕೂಡ ಅಳವಡಿಸಿಕೊಳ್ಳಬೇಕು. ಮದ್ಯಪಾನ ಮತ್ತು ಧೂಮಪಾನ ಸೇವನೆ ಹಾಗೂ ನಿದ್ದೆಗಾಗಿ ಮೆಡಿಸಿನ್ ತೆಗೆದುಕೊಳ್ಳುವುದನ್ನು ಬಿಡಬೇಕು ಎಂದರು. ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅವ್ರಿಗೆ ಸರಿಯಾದ ಊಟ ಮನೆಯಲ್ಲಿ ಮಾಡಲ್ಲ, ಅವರು ಹೋಟೆಲ್ ಮತ್ತು ಜಂಕ್ ಫುಡ್ ಮತ್ತು ಫಾಸ್ಟ್ ಫುಡ್ಡು ಸೇವಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಪ್ಲಸ್ ಆಮೇಲೆ ಅವ್ರಿಗೆ ಸರಿಯಾದ ನಿದ್ದೆ ಇರಲ್ಲ, ನಿದ್ದೆ ಮಾಡೋದಕ್ಕೆ ಕಡಿಮೆ ಅವಧಿ, ಯಾಕಂದರೆ ಅವರು ನೈಟ್ ಡ್ಯೂಟಿ ಮಾಡುವಾಗ ಅವ್ರಿಗೆ ನಿದ್ದೆ ಕಡಿಮೆ ಇದು ಅವಕಾಶ ಇದಾಗುತ್ತೆ. ಪ್ಲಸ್ ಆಮೇಲೆ ಅವ್ರು ಏನಂತ ಹೇಳಿದ್ರೆ ಅವ್ರಿಗೆ ಇಂತೆ ಟೈಮ್ ಲಿಮಿಟ್ ಇಲ್ಲ. ಅವ್ರಿಗೆ ಯಾವಾಗ ಹೋಗಬೇಕು ಕೆಲಸ ಇಮಿಡಿಯೇಟಾಗಿ ಕೆಲಸಕ್ಕೆ ಹೋಗ್ತಾರೆ, ಮತ್ತು ಅವ್ರಿಗೆ ರೆಸ್ಟ್ ಅನ್ನೋದು ಇದಿಲ್ಲ. ಮತ್ತು ಅವರು ಅರ್ಲಿ ಮಾರ್ನಿಂಗು ನೈಟ್ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಸರಿಯಾದ ವ್ಯಾಯಾಮ ಇರೋದಿಲ್ಲ, ವಾಕ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಬೆಳಗಿನ ಜಾವ ಒಂದಷ್ಟು ನಿದ್ದೆ, ಯಾವತ್ತು ರಾತ್ರಿ ಹೊತ್ತು ನಿದ್ದೆ ಮಾಡೋದು ತುಂಬ ಒಳ್ಳೆಯದು. ಒಂದು 6 ರಿಂದ 8 ಗಂಟೆ ಮಿನಿಮಮ್ ಅಂತ ನಾವು ಹೇಳ್ತೀವಿ WHO ನಾರ್ಮ್ಸ್ ಪ್ರಕಾರ. ಬಟ್ ಅವರು ಏನು ಮಾಡ್ತಾರೆ ಅಂದರೆ ರಾತ್ರಿ ಎಲ್ಲ ನೈಟ್ ಶಿಫ್ಟ್ ಮಾಡಿ ಬೆಳಿಗ್ಗೆ ಮನೆಗೆ ಬಂದಾಗ 2 ಅವರ್ 3 ಅವರ್ ನಿದ್ದೆ ಮಾಡುವಂಥದ್ದು. ಅದು ಅವರ ಜೀವನ ಮತ್ತು ಜೀವನ ಶೈಲಿನೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಆಹಾರ ಕ್ರಮ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಬಾಗೂರು, ಹಿಮ್ಸ್ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ನಾಗಪ್ಪ, ವೈದ್ಯಕೀಯ ಅಧೀಕ್ಷಕ ರಾಘವೇಂದ್ರ, ಜಿಲ್ಲಾ ಆಯುಷ್ ಅಧಿಕಾರಿ ವಸುದೇವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ರಾಜ್ಯ ಸರ್ಕಾರ ತಕ್ಷಣವೇ ಪರಿಶಿಷ್ಟ ಜಾತಿಯವರಿಗೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ಮಾದಿಗ ದಂಡೋರ ಸಮಿತಿ, ಜಾಂಬವ ಯುವಸೇನೆ ಹಾಗೂ ಬಾಬು ಜಗಜೀವನ್ ರಾಮ್ ಒಕ್ಕೂಟದವರು ನಗರದಲ್ಲಿಂದು ಅರೆಬೆತ್ತಲೆ ಮೆರವಣಿಗೆ ನಡೆಸಿದರು. ಮಳೆಯ ನಡುವೆಯೂ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ತಮಟೆ ಬಡಿತ ಘೋಷಣೆಗಳೊಂದಿಗೆ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಎನ್ನ ವೃತ್ತದ ಮೂಲಕ ಡಿಸಿ ಕಚೇರಿ ತಲುಪಿದ್ರು. ಈ ವೇಳೆ ಶೀಘ್ರವೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಆಧರಿಸಿ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ವಿರೂಪಾಕ್ಷಿಪುರ ಪ್ರಕಾಶ್, 2024 ಆಗಸ್ಟ್ 1ರಂದೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಕರ್ನಾಟಕ ಸರ್ಕಾರ ತೀರ್ಪು ಜಾರಿ ಮಾಡಲು ಅನಗತ್ಯವಾಗಿ ವಿಳಂಬ ಮಾಡುತ್ತಿದೆ ಎಂದು ದೂರಿದರು. ಇದು ನಮ್ಮ ಸಮುದಾಯದಲ್ಲಿ ಆತಂಕ ಮತ್ತು ಅಸಮಾಧಾನಕ್ಕೆ ಕಾರಣವಾಗಿದೆ. ಇದರಿಂದಾಗಿ ಸಮುದಾಯದ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು, ಕಾರ್ಮಿಕರು ಹಾಗೂ ಮಹಿಳೆಯರು, ಒಟ್ಟಾರೆ ನಮ್ಮ ಸಮಾಜದವರು ನ್ಯಾಯಯುತ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆತಂಕ ಹೊರಹಾಕಿದರು. ನನ್ನ ಇವತ್ತಿನ ದಿನ ಒಳ ಮೀಸಲಾತಿಯನ್ನು ಜಾರಿ ಮಾಡದೇ ಇರುವುದರಿಂದ ಇವತ್ತು ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಇವತ್ತು ಅರೆಬೆತ್ತಲೆ ಮೆರವಣಿಗೆ, ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಏನು ಕರ್ನಾಟಕದ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಆಗಸ್ಟ್ 1, 2024ರಂದು ಜಾರಿ ಮಾಡಿದ ಏನು ಒಳ ಮೀಸಲಾತಿ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿತ್ತು. ಏನು ಇದುವರೆಗೂ ಸಹ ಸರ್ಕಾರ ವಿಳಂಬ ನೀತಿನ ಮಲ್ತಾಯಿ ಧೋರಣೆ ತೋರ್ತಾ ಇದೆ. ಹಾಗಾಗಿ
ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗನ ರಚನೆ ಮಾಡಿದ್ದಾರೆ. ರಚನೆ ಮಾಡಿ 6 ತಿಂಗಳು ಕಳೆದರೂ ಸಹ ಈ ರಾಜ್ಯ ಸರ್ಕಾರ ಇವತ್ತು ಸಹ ಒಳ ಮೀಸಲಾತಿನ ಜಾರಿ ಮಾಡ್ತಾ ಇಲ್ಲ. ಈ ಜಾರಿ ಮಾಡದೇ ಇದ್ದರೆ ಇವತ್ತೇನು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ, ಅದರ ಆದೇಶದ ಅನುಸಾರವಾಗಿ ಮುಂದೆ ದಿನಾಂಕ 11/8/2025 ನಡೆಯುವಂಥ ಅಧಿವೇಶನದಲ್ಲಿ ಈ ಕರ್ನಾಟಕದ ರಾಜ್ಯದ ಸರ್ಕಾರದ ಘನತೆವೆತ್ತಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು. ಪ್ರತಿಭಟನೆಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಚಂದ್ರು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ವತ್ಸಲ ಶೇಖರಪ್ಪ, ನಾಗವೇದಿ ಶೇಖರಪ್ಪ, ಕರ್ನಾಟಕ ಮಾದಿ ದಂಡೋರ ಜಿಲ್ಲಾಧ್ಯಕ್ಷ ಎಂಟಿ ವೆಂಕಟೇಶ್ ಸೇರಿದಂತೆ ಮೊದಲಾದವರು ಹಾಜರಿದ್ದರು. ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳುವುದು, ಬೆಳೆಗೆ ರಸಗೊಬ್ಬರ ಬಳಕೆ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸಲು ಸೋಮವಾರದಿಂದ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಆಪ್ ಮುಖಂಡ ಅಖಿಲ ಯೋಗೇಶ್ ಹೇಳಿದರು. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮ ನೇತೃತ್ವದ ತಂಡ ಎಲ್ಲಾ ಗ್ರಾಮಗಳಿಗೂ ಭೇಟಿ ನೀಡಿ ಅರಿವು ಮೂಡಿಸಲಿದೆ. ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಸಂಪೂರ್ಣ ವಿಫಲವಾಗಿದೆ. ರೈತರಿಗೆ ತಿಳುವಳಿಕೆ ಮೂಡಿಸಲು ಕೃಷಿ ಇಲಾಖೆ ಹಾಗೂ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಧಿಕಾರಿಗಳೇ ಇಲ್ಲ. ಜಿಲ್ಲೆಯಲ್ಲಿ 43 ರೈತ ಸಂಪರ್ಕ ಕೇಂದ್ರಗಳಿವೆ. ರೈತರಿಗೆ ಕೃಷಿಯ ಬಗ್ಗೆ ತಿಳುವಳಿಕೆ ಮೂಡಿಸುವುದು ಈ ಕೇಂದ್ರಗಳ ಕರ್ತವ್ಯ. ಒಂದು ಕಡೆ ಕೃಷಿ ಅಧಿಕಾರಿಗಳು ಇಲ್ಲ, ಮತ್ತೊಂದು ಕಡೆ ಸಹಾಯಕ ಅಧಿಕಾರಿಗಳು ಇಲ್ಲ. ಅನೇಕ ಹುದ್ದೆಗಳು ಖಾಲಿ ಇದೆ ಎಂದು ಆರೋಪಿಸಿದರು. ಇದು ರೈತ ಪರವಾಗಿ ಇರುವ ಸರ್ಕಾರವೇ. ಕೃಷಿ ಮಂತ್ರಿ ಏನು ಮಾಡುತ್ತಿದ್ದಾರೆ? ಕೂಡಲೇ ಸಹಾಯಕ ಕೃಷಿ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು. ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅತಿಯಾದ ಮಳೆ ಕಾರಣದಿಂದ ಮತ್ತು ಆ ರೈತ ಸಂಕಷ್ಟಕ್ಕೊಳಗಾದಾಗ ರಾಜ್ಯ ಸರ್ಕಾರ ಸಹಾಯಕ್ಕೆ ಮತ್ತು ರಕ್ಷಣೆಗೆ ಬರಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಸಂಪೂರ್ಣವಾಗಿ ರೈತರನ್ನ ನಿರ್ಲಕ್ಷ್ಯ ಮಾಡಿದೆ. ಅದ್ರ ಜೊತೆಗೆ ಸರಿಯಾಗಿ ರೈತರಿಗೆ ಏನನ್ನು ಅವರಿಗೆ ತಿಳುವಳಿಕೆ ಹೇಳಬೇಕಾಗಿತ್ತೋ ಅದನ್ನು ಆ ತಿಳುವಳಿಕೆ ಹೇಳೋದ್ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ವಿಫಲವಾಗಿದೆ. ಸಂಬಂಧಪಟ್ಟ ಕೃಷಿ ಇಲಾಖೆ ಪರಿಪೂರ್ಣ ನಿಷ್ಕ್ರಿಯೆಯಾಗಿದೆ. ಆದರೆ ಏನು ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು 43 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ರೈತ ಸಂಪರ್ಕ ಕೇಂದ್ರನ ಸರ್ಕಾರ ಸ್ಥಾಪನೆ ಮಾಡಿರೋ ಉದ್ದೇಶ ಏನು? ರೈತರಿಗೆ ಸರಿಯಾದ ಮಾಹಿತಿನ ನೀಡಬೇಕು. ಯಾವ ಬೆಳೆ ಯಾವಾಗ ಹಾಕಬೇಕು ಮತ್ತು ಆ ಬೆಳೆಗೆ ಹಾಕುವಾಗ ಬಿತ್ತನೆ. ಸುದ್ದಿಗೋಷ್ಠಿಯಲ್ಲಿ ಆಪ್ ಜಿಲ್ಲಾಧ್ಯಕ್ಷ ಆನಂದ್ ತೇಜೂರು, ಮುಖಂಡರಾದ ಮಂಜಣ್ಣ, ಸುಂದರೇಶ್ ಹಾಜರಿದ್ದರು. ನಗರದ ಹೊರವಲಯದ ಬಿಕಾಟಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಉಚಿತವಾಗಿ ಹೃದಯ ಸಂಬಂಧಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಆಗಸ್ಟ್ 5ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ನ ಭರತ್ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಅವರು, ಶ್ರೀ ಜೋಡಿ ಆಂಜನೇಯ ಸೇವಾ ಸಮಿತಿ, ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್, ಚನ್ನರಾಯಪಟ್ಟಣದ ಪುನರ್ಜೀವ ಸ್ವಯಂ ಸೇವಾ ಸಂಸ್ಥೆ, ಸ್ವಯಂ ಪ್ರೇರಿತ ರಕ್ತ ಕೇಂದ್ರ, ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್, ಹಾಸನ ಲಯನ್ಸ್ ಕ್ಲಬ್ ವತಿಯಿಂದ ಅಂದು ಬೆಳಗ್ಗೆ 9ರಿಂದ 4 ಗಂಟೆಯವರೆಗೂ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಶಾಲಾ ಆವರಣದಲ್ಲಿ ನಡೆಯುವ ಶಿಬಿರದಲ್ಲಿ ಹೃದಯ ತಪಾಸಣೆ, ಕಣ್ಣಿನ ತಪಾಸಣೆ, ಬಿಪಿ, ಶುಗರ್ ಹಾಗೂ ಇತರೆ ಕಾಯಿಲೆಗಳಿಗೆ ವೈದ್ಯಕೀಯ ಸೇವೆ ದೊರೆಯುತ್ತದೆ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಿದರು. ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೃದಯಾಘಾತದ ಒಂದು ಆತಂಕ ಇದೆ. ಸೊ ಈ ಸಂದರ್ಭದಲ್ಲಿ ಏನಾಗ್ತಿದೆ ಅಂದರೆ ಸಾರ್ವಜನಿಕರು ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಒಂದು ರೋಟರಿ ಸಂಸ್ಥೆ ಸನ್ರೈಸ್ ಹಾಸನ್ನು ಮತ್ತು ಲಯನ್ಸ್ ಕ್ಲಬ್ಬು ಹಾಗೂ ಪುನರ್ಜೀವ ಸ್ವಯಂ ಸೇವಾ ಸಂಸ್ಥೆ ಮತ್ತು ಜೋಡಿ ಆಂಜನೇಯ ಸ್ವಾಮಿ ಕಮಿಟಿಯವರು ಈ ಎಲ್ಲ ಒಂದು ಸಂಘ ಸಂಸ್ಥೆಗಳು ಒಳಗೂಡಿ ಒಂದು ಆರೋಗ್ಯ ಶಿಬಿರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಜನಗಳಿಗೆ ಏನು ಮಾಹಿತಿ ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ನಾವು ಇದೇ ತಿಂಗಳು 5ನೇ ತಾರೀಕು ಕಾಟಿಹಳ್ಳಿ ಹತ್ರ ಸ್ಕೂಲ್ ಆವರಣದಲ್ಲಿ ಆರೋಗ್ಯ ಶಿಬಿರನ ಹಮ್ಮಿಕೊಂಡಿದ್ದೀವಿ. ಈ ಆರೋಗ್ಯ ಶಿಬಿರದಲ್ಲಿ ಹೆಚ್ಚಿನ ರೀತಿ ಹೃದಯಕ್ಕೆ ಸಂಬಂಧಪಟ್ಟಂಗೆ ನಾವೊಂದು ವ್ಯವಸ್ಥಿತವಾಗಿ ತಪಾಸಣೆ ಮಾಡಿಸುವಂಥ ಒಂದು ಉದ್ದೇಶ ಇಟ್ಕೊಂಡು ಮೈಸೂರು ನಾರಾಯಣ ಆಸ್ಪತ್ರೆಯಿಂದ ಒಂದು ವೈದ್ಯರ ಟೀಮ್ ಬರ್ತಾಯಿದೆ. ಆ ಒಂದು ಟೀಮು ಎಲ್ಲ ರೀತಿ ಇಲ್ಲಿ ಏನು ಬೆಳಗ್ಗೆ ಒಂದು 9 ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ಸಂಜೆ 3:30ವರೆಗೂ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸಾರ್ವಜನಿಕರಿಗೆ ಉಚಿತ. ಸುದ್ದಿಗೋಷ್ಠಿಯಲ್ಲಿ ರೋಟರಿಯ ಯೋಗೇಶ್, ಮೋಹನ್ ಕುಮಾರ್, ದರ್ಶನ್ ಹಾಗೂ ಗಂಗಾಧರ್ ಹಾಜರಿದ್ದರು. ಕೂಲಿ ಕೆಲಸಕ್ಕೆಂದು ಹೊರರಾಜ್ಯದಿಂದ ಬಂದ ಕಾರ್ಮಿಕರಿಬ್ಬರು ಗಾಂಜಾ ಮಾರಾಟಕ್ಕೆ ಯತ್ನಿಸುತ್ತಿದ್ದ ಘಟನೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆಯಲ್ಲಿ ನಡೆದಿದೆ. ತಾಲೂಕಿನ ಬಾಳುಪೇಟೆಯಿಂದ ಜಮ್ಮನಹಳ್ಳಿ ಗ್ರಾಮದ ಕಡೆಗೆ ತೆರಳುವ ರಸ್ತೆಯಲ್ಲಿ ಇಬ್ಬರು ಅಪರಿಚಿತರು ಸಂಚರಿಸುತ್ತಿದ್ದರು ಎಂಬ ಖಚಿತ ಮಾಹಿತಿಯ ಮೇರೆಗೆ ಗ್ರಾಮಾಂತರ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಇಬ್ಬರನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ತೋಟದ ಕೂಲಿ ಕೆಲಸಕ್ಕಾಗಿ ಅಸ್ಸಾಂ ರಾಜ್ಯದಿಂದ ಬಂದಿದ್ದ ಸಂಶುಲ್ ಹಕ್ ಮತ್ತು
ಹುರ್ಮುಜ್ ಅಲಿ ಬಂಧಿತ ಆರೋಪಿಗಳಾಗಿದ್ದು, ಆರೋಪಿಗಳಿಂದ ಸುಮಾರು 36,000 ಮೌಲ್ಯದ 2 ಕೆಜಿ ಗಾಂಜಾ ಸೊಪ್ಪು ವಶಪಡಿಸಿಕೊಳ್ಳಲಾಗಿದೆ. ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರಸನ್ನ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು, ಇನ್ನು ಪೊಲೀಸರ ಈ ಕಾರ್ಯಕ್ಕೆ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಶ್ಲಾಘಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ಜಮ್ಮನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿನ ರಸಗೊಬ್ಬರ ದಾಸ್ತಾನು ಗೋಡೌನ್ಗಳಿಗೆ ಕೃಷಿ ಇಲಾಖೆ ಅಧಿಕಾರಿಗಳ ತಂಡ ಮಧ್ಯರಾತ್ರಿ ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ ಘಟನೆ ನಡೆದಿದೆ. ಹೌದು, ಯೂರಿಯಾ ರಸಗೊಬ್ಬರ ಕೊರತೆ ಸಂಬಂಧಿತರಾಗಿ ಹಲವು ಕಡೆಗಳಿಂದ ದೂರುಗಳು, ಪ್ರಕರಣಗಳು ವರದಿಯಾದ ಹಿನ್ನೆಲೆಯಲ್ಲಿ ಅಕ್ರಮ ದಾಸ್ತಾನು ಹಾಗೂ ಕಾಳಸಂತೆ ಮಾರಾಟವನ್ನು ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿದು ಬಂದಿದೆ. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಕೋಕಿಲಾ ಅವರ ನೇತೃತ್ವದ ಅಧಿಕಾರಿಗಳ ತಂಡ ಗೋಡೌನ್ಗೆ ಭೇಟಿ ನೀಡಿ ಅಲ್ಲಿನ ಸ್ಟಾಕ್ ಹಾಗೂ ದಾಖಲೆಗಳನ್ನು ಪರಿಶೀಲಿಸಿದರು. ಈ ವೇಳೆ ಯಾವುದೇ ಅಕ್ರಮ ದಾಸ್ತಾನು ಅಥವಾ ನಿಯಮ ಉಲ್ಲಂಘನೆ ನಡೆದಿದೆಯೇ ಎಂಬುದು ತಿಳಿದು ಬಂದಿಲ್ಲವಾದರೂ ಅಧಿಕಾರಿಗಳು ಇನ್ನಷ್ಟು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಆಲೂರು ಪಟ್ಟಣದಲ್ಲಿ ಅಂಧ ವ್ಯಕ್ತಿಯೋರ್ವ ನಡೆದಾಡಲು ರಸ್ತೆ ದಾಟಲು ಪರದಾಡುತ್ತಿದ್ದುದನ್ನು ಗಮನಿಸಿದ ಆಲೂರು ಸೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳು ಕಚೇರಿ ಆವರಣಕ್ಕೆ ಕರೆತಂದು ಆರ್ಥಿಕ ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಈ ವೇಳೆ ಆಲೂರು ಶಾಖೆಯ ಎಇ ಎನ್ಟಿ ಕುಮಾರ್, ಸಂತೋಷ್ ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು. ಬೇಲೂರು ಕೃಷಿ ಇಲಾಖೆ ಮತ್ತು ಆತ್ಮಯೋಜನೆ ವತಿಯಿಂದ ರೈತಾಪಿ ವರ್ಗ ಸಾಗಾಣಿಕೆ ವೆಚ್ಚ ಮತ್ತು ಕಡಿಮೆ ಸಮಯದಲ್ಲಿ ಅಧಿಕ ಇಳುವರಿ ಪಡೆಯುವ ನಿಟ್ಟಿನಲ್ಲಿ ನ್ಯಾನೋ ಯೂರಿಯಾ ಮತ್ತು ಡಿಎಪಿ ರಸಗೊಬ್ಬರಗಳನ್ನು ಡ್ರೋನ್ ಮೂಲಕ ಸಿಂಪಡಿಸುವ ಮೂಲಕ ರೈತರಿಗೆ ಅರಿವು ಮೂಡಿಸಲಾಯಿತು. ತಾಲೂಕಿನ ಹೆಬ್ಬಾಳು ಗ್ರಾಮದ ರಾಜಶೇಖರ್ ಹಲಗಯ್ಯ ಹಾಗೂ ಹೆಬ್ಬಾಳು ಹಾಲಪ್ಪ ಇವರ ಮುಸುಕಿನ ಜೋಳದ ಹೊಲದಲ್ಲಿ ಪ್ರಾತ್ಯಕ್ಷಿಕೆ ನಡೆಸಿ ಕೃಷಿಕರಿಗೆ ಕೃಷಿ ತಂತ್ರಜ್ಞಾನ ನಿರ್ವಹಣೆ ಬಗ್ಗೆ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ತೇಜಸ್ವಿ, ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ ಎಂಬ ಕಾರಣದಿಂದಲೇ ಕೃಷಿಕರು ಬೇಕಾಬಿಟ್ಟಿ ಯೂರಿಯಾ ರಸಗೊಬ್ಬರ ಬಳಕೆಯಿಂದ ಭೂಮಿಗೆ ಮಾರಕ ಪರಿಣಾಮ ಬೀರುತ್ತಿದೆ. ಇತ್ತೀಚಿನ ತಂತ್ರಜ್ಞಾನದಲ್ಲಿ ಬಂದಿರುವ ನ್ಯಾನೋ ರಸಗೊಬ್ಬರಗಳು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿವೆ. ಆದ್ದರಿಂದ ರೈತರು ಡ್ರೋನ್ ಮೂಲಕ ಸಿಂಪಡಿಸಿ ಉತ್ತಮ ಇಳುವರಿಗೆ ಮುಂದಾಗಿ ಎಂದರು. ಸಂಸ್ಥೆಯ ಸಹಯೋಗದೊಂದಿಗೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಇದರ ಸದ್ಬಳಕೆ ಬಗ್ಗೆ ನಾವು ಪ್ರಾತ್ಯಕ್ಷಿಕೆಯನ್ನು ಹೆಬ್ಬಾಳು ಗ್ರಾಮದ ಹಾಲಪ್ಪರ ಜಮೀನಲ್ಲಿ ಹಮ್ಮಿಕೊಂಡಿದ್ದೀವಿ. ಏನಂದರೆ ನ್ಯಾನೋ ಯೂರಿಯಾ ಬಳಸೋದ್ರ ಉಪಯೋಗ ಏನಂದರೆ ಹೆಚ್ಚಿಗೆ ಪೋಷಕಾಂಶಗಳು ಬೆಳೆಗಳಿಗೆ ಲಭ್ಯ ಆಗುತ್ತೆ ಮತ್ತು ಯಾವುದೇ ಥರದ ನಷ್ಟ ಆಗಲ್ಲ. ನೇರವಾಗಿ ಎಲೆಗಳ ಮೇಲೇ ಇದು ಸ್ಪ್ರೇ ಉದುರೋದ್ರಿಂದ ಗೊಬ್ಬರ ಸಂಪೂರ್ಣವಾಗಿ ಉಪಯೋಗ ಆಗುತ್ತೆ. ಈಗೇನಾಗುತ್ತೆ, ನಾವು ಬೇರೆ ಕಾಳು ಗೊಬ್ಬರ ಆದರೆ ಭೂಮಿಗೆ ಹಾಕ್ತೀವಿ, ಅದಕ್ಕೆ ನೀರುಗಳಂಥ ಶಕ್ತಿ ಇರುತ್ತೆ, ಕೆಲವು ನಷ್ಟನೂ ಆಗುತ್ತೆ ಮತ್ತು ಭೂಮಿನ ಮಣ್ಣಿನ ಫಲವತ್ತತೆ ಕೂಡ ಹಾಳಾಗುತ್ತೆ. ಅದರಿಂದ ಆ ಕಾರಣದಿಂದ ನ್ಯಾನೋ ಡಿಎಪಿ ಮತ್ತು ಯೂರಿಯಾ ಸ್ಪ್ರೇ ಮಾಡೋದ್ರಿಂದ ಅಂದರೆ ಕಡಿಮೆ ಸಮಯದಲ್ಲಿ ನಾವು ಸ್ಪ್ರೇನೂ ಮಾಡ್ಬೋದು ಮತ್ತು ಇದರಿಂದ ಸಾಗಾಣಿಕೆ ವೆಚ್ಚನೂ ಕೂಡ, ಅಂದರೆ ಯೂರಿಯಾ ಮತ್ತು ಡಿಎಪಿ 45 kg ಬ್ಯಾಗ್ ಏನಿದೆ ಅದನ್ನ ರೈತರು ಗೊಬ್ಬರದಾಗಿನಿಂದ ತಮ್ಮ ಮನೆಗೆ ಸಾಗಣೆ ಮಾಡೋದು ಅದನ್ನು ಕೂಡ ತಪ್ಪಿಸ್ಬೋದು. ಅದರಿಂದ ನ್ಯಾನೋ ಯೂರಿಯಾನ ಹೆಚ್ಚಿಗೆ. ಈ ಸಂದರ್ಭದಲ್ಲಿ ಹಳೆಬೀಡು ಕೃಷಿ ಇಲಾಖೆ ಅಧಿಕಾರಿ ಹೇಮಂತ್, ಆತ್ಮಯೋಜನೆ ಅಧಿಕಾರಿ ಲತಾ, ಡ್ರೋನ್ ಪೈಲಟ್ ಕೊರಟಗೆರೆ ಸತೀಶ್, ರೈತ ಮುಖಂಡರಾದ ಹಲಗಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಸುಮಾರು 16 ವರ್ಷಗಳಿಂದ ಫಾಸ್ಟ್ ಫುಡ್ಗಳನ್ನು ತಯಾರಿಸಿ ಜೀವನ ಸಾಗಿಸುತ್ತಿದ್ದ ಬೀದಿ ಬದಿ ವ್ಯಾಪಾರಿಗಳ ವಾಹನಗಳನ್ನು ನಿಲ್ಲಿಸಲು ಸೂಕ್ತ ಸ್ಥಳಾವಕಾಶ ದೊರಕದೆ ಪರದಾಡುವ ಸ್ಥಿತಿ ಇದೀಗ ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದಲ್ಲಿ ವರದಿಯಾಗಿದೆ. ಅರೇಹಳ್ಳಿ ಪಟ್ಟಣದಲ್ಲಿರುವ ನಾಡಕಚೇರಿಗೆ ಹೋಗುವ ದಾರಿಯ ಒಂದು ಬದಿಯಲ್ಲಿ ಗೂಡ್ಸ್ ವಾಹನಗಳು, ಇನ್ನೊಂದು ಬದಿಯಲ್ಲಿ ಫಾಸ್ಟ್ ಫುಡ್ ಬೀದಿ ಬದಿ ವ್ಯಾಪಾರಿಗಳ ವಾಹನಗಳು ನಿಲ್ಲಿಸಿಕೊಂಡು ಕಳೆದ 16 ವರ್ಷಗಳಿಂದ ಜೀವನ ಸಾಗಿಸುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಪಟ್ಟಣವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯತ್ತ ಸಾಗುತ್ತಿದ್ದಂತೆ ಆಟೋ ರಿಕ್ಷಾಗಳ ಸಂಖ್ಯೆಯು ಹೆಚ್ಚಾಗಿರುವ ಆಟೋ ನಿಲ್ದಾಣವೂ ಸಾಕಾಗುತ್ತಿಲ್ಲ. ಅಲ್ಲದೆ ಬಸ್ ನಿಲ್ದಾಣದಲ್ಲಿ ಅವಶ್ಯ ಇರುವ ಸಾರ್ವಜನಿಕರಿಗೆ ಆಟೋ ಸೇವೆ ಒದಗಿಸಲು ಹತ್ತಿರದಲ್ಲಿ ಆಟೋ ನಿಲ್ದಾಣಕ್ಕೆ ಸ್ಥಳಾವಕಾಶ ಇಲ್ಲ ಎಂದು ಆಟೋ ರಿಕ್ಷಾಗಳ ಮಾಲೀಕರು ಹಾಗೂ ಚಾಲಕರು ಈ ಹಿಂದೆ ಗೂಡ್ಸ್ ವಾಹನ ನಿಲ್ಲಿಸುತ್ತಿದ್ದ ಸ್ಥಳದಲ್ಲಿ ನಿಲ್ಲಿಸಲು ತಯಾರಿ ನಡೆಸಿದರು. ಆಗ ಅಲ್ಲಿದ್ದ ಗೂಡ್ಸ್ ವಾಹನ ಚಾಲಕರು ಮತ್ತು ಮಾಲೀಕರು ರಸ್ತೆಯ ಇನ್ನೊಂದು ಬದಿಯ ಫಾಸ್ಟ್ ಫುಡ್ ವ್ಯಾಪಾರಿಗಳ ಸ್ಥಳದಲ್ಲಿ ನಿಲ್ಲಿಸಲು ಮುಂದಾಗಿದ್ದಾರೆ. ಇದರಿಂದ ಫಾಸ್ಟ್ ಫುಡ್ ವ್ಯಾಪಾರಿಗಳಿಗೆ ಸ್ಥಳಾವಕಾಶ ದೊರಕದೆ ಪರದಾಡುವ ಸ್ಥಿತಿ ಕಳೆದ 4-5 ದಿನಗಳಿಂದ ನಿರ್ಮಾಣವಾಗಿತ್ತು. ವಿಷಯ ಗಂಭೀರ ಸ್ವರೂಪ ಪಡೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗುತ್ತಿದ್ದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಆಟೋ ರಿಕ್ಷಾ ಮತ್ತು ಗೂಡ್ಸ್ ವಾಹನ ಚಾಲಕರಿಗೆ ಹಾಗೂ ಫಾಸ್ಟ್ ಫುಡ್ ಬೀದಿ ಬದಿ ವ್ಯಾಪಾರಿಗಳಿಗೆ ಮುಂದಿನ ಶಾಶ್ವತ ಮಾರ್ಗೋಪಾಯ ಕಂಡುಕೊಳ್ಳುವ ತನಕ ಯಥಾಸ್ಥಿತಿ ಕಾಪಾಡುವಂತೆ ಸೂಚನೆ ನೀಡಿದ್ದಾರೆ. ಹಾಕೊಂಡಿದ್ದು ಪಂಚಾಯತಿ ಅದು ಮಾಡಿದ್ರು ಸೆಡ್ ಒಂದು ನಮ್ಮ JDS MP ಕೊಡ್ತಾರೆ, MLA ಅವರು MP ಅವರು ಜಿಲ್ಲಾ ಪಂಚಾಯತ್ 3 ಸೇರಿ ಒಂದು ಸೆಡ್ ಮಾಡಿಕೊಟ್ರು. ನಾವು 2013ರಿಂದ 2025 ತನಕ ಈ ಸೆಡಲ್ಲಿದ್ದೀವಿ. ಇವಾಗ ಪಂಚಾಯತಿಯವ್ರು ಬಂದ್ಬಿಟ್ಟು ಆಟೋ ಸ್ಟ್ಯಾಂಡಿಗೆ ದುಡ್ಡು ಕೊಡಿ ಅಂತಿದ್ದಾರೆ. ನಾವು ದುಡ್ಡು ಕೊಡೋಲ್ಲ, ನಾವು ಕಾಂಪೌಂಡ್ ಸೆಡ್ಗೆ ಹೋಗೋಲ್ಲ. ನಮ್ಗೆ ಏನಿದೆ ಸೆಡ್ ನಮ್ಗೆ ಕೊಟ್ಟರು. 14 ಗಾಡಿಗಳು ಇದ್ದ ಜಾಗನ ಈಗ 4 ಗಾಡಿಗೆ ತಂದು ನಿಲ್ಸ್ಕೊಂಡಿದ್ವಿ. ಎಲ್ಲ ಒಚ್ಕೊಬಂದು ಅಲ್ಲಿ ನಾಲ್ಕು ಎಲ್ಲ ಹಾಕೊಂಡು ಇದು ಮಾಡ್ತಾ ಇದ್ದಾರೆ. ನಾವು ಇಲ್ಲಿ 35 ವರ್ಷದಿಂದ ಇದ್ದಾನಿಗೆ ಒಂದು ಜಾಗ ಕೊಡ್ತಾ ಇಲ್ಲ. ಒಬ್ಬರು ಬರ್ತಾರೆ ಆಟೋ ಸ್ಟ್ಯಾಂಡಿಗೆ ಕೊಡಿ ಅಂತಾರೆ, ಒಬ್ಬರು ಬರ್ತಾರೆ ಈ ಕಡೆಗೆ ಬನ್ನಿ ಅಂತಾರೆ, ನೀವು ಕಾಲೇಜ್ ಮುಂದ್ಗಡೆ ನಿಂತ್ಕೊಂಡು ವ್ಯಾಪಾರ ಮಾಡಿ ಅಂತಾರೆ. ಅಲ್ಲಿ ಗೊಚ್ಚೆ ಚರಂಡಿ ಗಲೀಜಿದೆ ಅಂತಂದರೆ ಇಲ್ಲಿ ಈಗ ಏನಿತ್ತು ನಮ್ಮ ಫುಡ್ ಕೋರ್ಟ್ಗೆ ಅಂತ ಅಲ್ಲೇ ಮಾಡ್ಕೊಳ್ಳಿ. ಫುಡ್ ಕೋರ್ಟ್ ಬೇಕಾದ್ರೆ ನಮ್ದೇನು ಸಮಸ್ಯೆ ಇಲ್ಲ. ಸ್ಕೂಲ್ ಪಕ್ಕದಲ್ಲಿ ಪ್ರಿನ್ಸಿಪಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ನೀವು ಸೈಡಲ್ಲಿ ಇರೋದ್ರಿಂದ ನಮ್ದೇನು ಅಬ್ಜೆಕ್ಷನ್ ಇಲ್ಲ.
ನೀವು ಈ ಮುಂದ್ಗಡೆಗೆ ಬಂದರೆ ಮಾತ್ರ ಯಾವುದೇ ಕಾರಣಕ್ಕೂ ಕೊಡೋಕ್ಕಲ್ಲ ಅಂತ ಪಂಚಾಯತ್ ಅವ್ರು ಹೇಳ್ತಿದ್ದಾರೆ. ನೀವು ಚೇಕ್ನಳ್ಳಿ ರಸ್ತೆಗೆ ಹೋಗಿ, ನಾವು ಚೇಕ್ನಳ್ಳಿ ರಸ್ತೆಗೆ ಹೋಗಿ ಯಾರನ್ನೂ ಕರ್ಕೊಬಂದಲ್ಲಿ ಪಾನಿಪುರಿ ತಿನ್ಸೋಕ್ಕಾಗಲ್ಲ. ನಮಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಒಂದು ಒತ್ತಾಯ. ಆಗಲೇಬೇಕು, ನಮ್ಗೆ ಇಲ್ಲೇ ಆಗಬೇಕು, ಅದೇ ನನ್ನ ಇದು. ನಾವು ಎರಡು ಕಡೆ ಖರ್ಚು ಮಾಡಿದ್ವಿ, ಅಮೌಂಟ್ ಆ ಕಡೆನೂ ಖರ್ಚು ಮಾಡಿದ್ವಿ, ಈ ಕಡೆ ಖರ್ಚು ಮಾಡಿದ್ವಿ. 25,000 ರೂಪಾಯಿ ಟೋಟಲ್ ಖರ್ಚು ಮಾಡಿರೋದು ನಾವು ಸ್ಟಾರ್ಟಿಂಗ್. 10 ವರ್ಷದಿಂದ ಮಾಡ್ಕೊಂಡು ಒದ್ದಾಡಿ ನಾವು ಭಾಳ ಇದರಿಂದ ಸ್ಥಳ ಮಾಡಿ ಕಳ್ತೀನಿ ಭಾರಿ. ಎಜೆ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಮಂಗಳೂರು ಮತ್ತು ರೋಟರಿ ಕ್ಲಬ್ ಸಕಲೇಶಪುರ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ 3ರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಸಂಸ್ಥೆ ಅಧ್ಯಕ್ಷ ಕೆಜಿ ಚಂದ್ರಶೇಖರ್ ತಿಳಿಸಿದರು. ಸಕಲೇಶಪುರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಬಿರವು ಭಾನುವಾರ ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ರೋಟರಿ ಸಮುದಾಯ ಭವನ ಸಕಲೇಶಪುರದಲ್ಲಿ ನಡೆಯಲಿದೆ. ಈ ಶಿಬಿರದಲ್ಲಿ ಕಿಡ್ನಿ, ಹೃದಯ ಹಾಗೂ ಮೂತ್ರ ವಿಸರ್ಜನಾ ಸಮಸ್ಯೆಗಳ ತಪಾಸಣೆ ಉಚಿತವಾಗಿ ಮಾಡಲಾಗುತ್ತದೆ. ತಪಾಸಣೆಗೆ ಬರುವವರಿಗೆ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಹಾಗೂ ಇನ್ಪೇಷೆಂಟ್ ದಾಖಲಾಗುವ ಸಂದರ್ಭಗಳಲ್ಲಿ ವಿಶೇಷ ರಿಯಾಯಿತಿಗಳನ್ನು ನೀಡಲಾಗುವುದು. ಸಾರ್ವಜನಿಕರು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಪತ್ರಕರ್ತರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಸ್ವಾಗತ ಕೊಡ್ತೇನೆ. ಹಾಗೆ ನಮ್ಮ ಸಕಲೇಶಪುರ ರೋಟರಿ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಏನಿದೆ ಅದೇ ರೀತಿ ಈ ವರ್ಷವೂ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ. ರೋಟರಿ ಸಂಸ್ಥೆ ಸಕಲೇಶಪುರ ಹಾಗೂ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮಂಗಳೂರು ಇವರ ಸಹಯೋಗದಲ್ಲಿ ಉಚಿತ ತಪಾಸಣಾ ಶಿಬಿರವನ್ನು ಸಾರ್ವಜನಿಕ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಏನು ಇವಾಗ ಹೃದಯಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ವಿಜಿತ್ ಕುಮಾರ್, ವಿಜಯ್ ಕುಮಾರ್, ರವಿಕುಮಾರ್, ಶಶಿಧರ್ ಉಪಸ್ಥಿತರಿದ್ದರು. ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇದರ ನೈತಿಕ ಹೊಣೆ ಹೊತ್ತು ಸಚಿವ ಶಿವರಾಜ್ ತಂಗಡಗಿ ರಾಜೀನಾಮೆ ನೀಡಲಿ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ಮುಖಂಡ ಜನಾರ್ದನ ರೆಡ್ಡಿ ಗುಡುಗಿದರು. ಕೊಪ್ಪಳದಲ್ಲಿಂದು ಮಾತನಾಡಿದ ಅವರು, ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಬಿತ್ತನೆ ಮಾಡಿರುವ ರೈತರಿಗೆ ಯೂರಿಯಾ ಗೊಬ್ಬರ ಸಿಗುತ್ತಿಲ್ಲ. ಖಾಸಗಿ ಅಂಗಡಿಗಳಲ್ಲಿ ಕಾಳಸಂತೆಯಲ್ಲಿ ಬೆಲೆ ದುಬಾರಿಯಾಗಿದ್ದು, ಈ ಹಿನ್ನೆಲೆ ರೈತರು ಕಂಗಾಲಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಸಚಿವ ಶಿವರಾಜ್ ತಂಗಡಗಿ ಗೊಬ್ಬರ ತರಿಸುವುದನ್ನು ಬಿಟ್ಟು ರಾಜಕೀಯ ಮಾತನಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ತಂಗಡಿಗೆಯವರು ಮತ್ತು ಶಿವರಾಜ್ ತಂಗಡಿಗೆ ಮಾತಾಡ್ತಾರೆ ಅಂತಂದರೆ ರಾಜಕೀಯ ಒಂದು ಇದು ಏನೋ ಮಾತಾಡಬೇಕಂದ್ರೆ ಮಾತಾಡೋದಲ್ಲ. ಕಂಪ್ಲೀಟು ಅವರ ಸರ್ಕಾರದ ಗೌರವನೇ, ಕರ್ನಾಟಕದ ಗೌರವ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಇಲ್ಲೊಬ್ಬ ರೈತ ಮಣ್ಣಿನಲ್ಲಿ ತಿಂದಿದ್ದಾನೆ ಅಂತಂದರೆ ಇವತ್ತು ಶಿವರಾಜ್ ತಂಗಡಿಗೆ ತಕ್ಷಣ ತಲೆ ತಗ್ಗಿಸ್ಕೊಂಡು ರಾಜೀನಾಮೆ ಕೊಟ್ಟು ಇವತ್ತು ಆ ರೈತರ ಮನೆಗೆ ಹೋಗಿ ಕ್ಷಮೆ ಕೇಳಬೇಕಾಗಿತ್ತು. ಅದು ಬಿಟ್ಟು ಮೋದಿ ಮನೆ ಮುಂದೆ ಕೊಡ್ರಿ ಇಂಥ ರಾಜಕೀಯ ಮಾತುಗಳು ಮಾತಾಡೋದು ಬೇಡ. ಇಲ್ಲಿ ರಾಜಕೀಯ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋದೇ ಬೇಡ. ರೈತರ ವಿಚಾರ ಇದು ಗಂಭೀರವಾಗಿ ತಗೊಂಡು ಅವರ ಪ್ರಾಣ ರಕ್ಷಣೆಗೆ, ಅವರ ಗೌರವಕ್ಕೆ ಧಕ್ಕೆ ಬಂದಿದ್ದಂಗೆ ರೈತರಿಗೆ ನಾವು ಎಲ್ಲರೂ ಕೂಡ ಪಕ್ಷಾತೀತವಾಗಿ ನಿಂತ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗಲಿ. ಇದರಲ್ಲಿ ರಾಜಕೀಯ ಮಾಡಿ ಮೋದಿ ಮನೆ ಮುಂದೆ ಕೊಡ್ರಿ ಅನ್ನೋದಲ್ಲ. ಫಸ್ಟು ನಿನ್ನ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದೆಯಾ ಇಲ್ಲಿ ಕೊಪ್ಪಳದಲ್ಲಿ? ಈ ಜಿಲ್ಲೆಯಲ್ಲಿ ಒಬ್ಬ ರೈತ ಏನು ಮಣ್ಣನ್ನು ತಿಂದಿದ್ದಾನೆ, ಹೋಗಿ ಅವ್ರ ಕಾಲಿಟ್ಕೊಂಡು ಕ್ಷಮೆ ಕೇಳಿ ಅವರಿಗೆ ಪರಿಹಾರವನ್ನು ಕೊಡುವುದರ ಮೂಲಕ ಇಡೀ ಕೊಪ್ಪಳ ಜಿಲ್ಲೆ ರೈತರಿಗೆ ಕ್ಷಮೆ ಕೇಳಿ. ಕೃಷಿ ಮತ್ತು ಕುಡಿಯುವ ನೀರಿಗೆ ಹೊನ್ನಾವರ ತಾಲೂಕಿನ ಶರಾವತಿ ನದಿಯನ್ನು ಅವಲಂಬಿಸಿರುವ ತಾಲೂಕಿನ ಸಾವಿರಾರು ಜನರು ನಗರದಲ್ಲಿಂದು ಒಂದೆಡೆ ಸೇರಿ ಶರಾವತಿ ಪಂಪ್ ಸ್ಟೋರೇಜ್ ವಿದ್ಯುತ್ ಯೋಜನೆಯ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ವಿವಿಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿಯು ಪ್ರತಿಭಟನಾ ಜಾಥಾ ಆಯೋಜಿಸಿತ್ತು. ನಂತರ ಉದ್ದೇಶಿತ ಯೋಜನೆಯನ್ನು ಕೈಬಿಡುವಂತೆ ಆಗ್ರಹಿಸಿ ಸಹಾಯಕ ಆಯುಕ್ತರು ಮತ್ತು ತಹಶೀಲ್ದಾರರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರಿಗೆ ಮನವಿ ಸಲ್ಲಿಸಿದರು. ರಕ್ಷಣೆ ಕೊಟ್ಟಿದ್ದು ಕೇಳಿ ಅವರಿಗೆ. DSP ಅವರು ಇವರೆಲ್ಲ ಏನ್ ಮಾಡ್ತಾ ಇದಾರೆ? ತಹಶೀಲ್ದಾರರು ಇವ್ರಿಗೆ KPC ಅವರಿಗೆ ಒಂದು ರಕ್ಷಣೆ ಇಲ್ಲ. ನಿಮ್ದು ಶಾಸಕರದ್ದು ಏನು ಕನ್ಸರ್ನ್ ಇದೆ ಅದನ್ನ ಖಂಡಿತವಾಗೂ ನಾವು ನಮ್ಮ ಹೈಯರ್ ಆಫೀಸರ್ ಗಮನಕ್ಕೆ ತಗೊಂಡು ಬರ್ತೀವಿ. ಮಾನ್ಯ ಶಾಸಕರು ಎಲ್ಲ ಜನರ ಪ್ರತಿನಿಧಿಯಾಗಿ ಏನು ಒಂದು ಹೇಳ್ತಾ ಇದ್ದಾರೆ, ಪ್ರಾಜೆಕ್ಟ್ ಬಗ್ಗೆ ಏನು ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದನ್ನ ನನ್ನ ಹೈಯರ್ ಆಫೀಸರ್ಸ್ ಗಮನಕ್ಕೆ ತಗೊಂಡು ಬರೋದು ಆಸ್ ಎ AC ಆಗಿದ್ದು ಅಂಡ್ ಸದಸ್ಯ ಕಾರ್ಯದರ್ಶಿ ಆಫ್ ದರ ವಿತರಣಾ ಸಮಿತಿ ಆಗಿದ್ದು ನನ್ನ ಕರ್ತವ್ಯ ಆಗಿದೆ. ಈ ಮೆಮೊರೆಂಡಮ್ನ ಇವತ್ತಿಗೆ ನಾನು ತಗೋತೇನೆ. ಈ ಮೆಮೊರೆಂಡಮ್ ಬೇಸಿಸ್ ಅಲ್ಲಿ ಲೈಕ್ ಈ ಥರ ಆಬ್ಜೆಕ್ಷನ್ಸ್ ಬಂದಿದೆ ಅಂತ ನಾವು ಮೀಟಿಂಗ್ ಅಲ್ಲಿ ಆರು ಪ್ರೊಸೀಡಿಂಗ್ ಮಾಡಿಬಿಟ್ಟು ನಾನು ನಮ್ಮ ಹೈಯರ್ ಆಫೀಸರ್ ಗಮನಕ್ಕೆ ತಗೊಂಡು ಬರ್ತೇನೆ. ಬೇರೆ ಭೂಸ್ವಾಧೀನ ಜನರುಗಳಿಗೆ ಭೂಸ್ವಾಧೀನ ಪ್ರಕ್ರಿಯೆ ನಿಲ್ಲಿಸಬೇಕೀಗ.
ಪ್ರತಿಭಟನೆಯಲ್ಲಿ ಶಾಸಕ ದಿನಕರ ಶೆಟ್ಟಿ, ಶರಾವತಿ ಆರತಿ ಉತ್ಸವ ಸಮಿತಿ ಗೌರವಾಧ್ಯಕ್ಷ ಜೆಟಿ ಪೈ, ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕವಲಕ್ಕಿ, ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಕಾಂತ ಕೋಚರೇಕರ ಸೇರಿದಂತೆ ಇತರರು ಹಾಜರಿದ್ದರು. ಈ ಬಾರಿ ಮಳೆ ಉತ್ತಮ ಆಗಿರೋದ್ರಿಂದ ಗೊಬ್ಬರ ಬೇಡಿಕೆ ಹೆಚ್ಚಾಗಿದ್ದು, ಇವರು ಮುಂಚೆಯೇ ಬಫರ್ ಸ್ಟಾಕ್ ಮಾಡಿಕೊಳ್ಳಬೇಕು ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ಕಲಬುರಗಿಯಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲಿ ಯೂರಿಯಾ ಡಿಎಪಿ ಬೇಡಿಕೆ ಇದೆ ಅಲ್ಲಿ ಬಫರ್ ಸ್ಟಾಕ್ ಮಾಡಬೇಕು. 400 ಕೋಟಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ, ಆದರೆ ಹಣ ಕೊಡಲಿಲ್ಲ. ಕೃಷಿ ಸಚಿವರು ರಾಜ್ಯದಲ್ಲಿ ಸಂಚಾರ ಮಾಡಿ ರೈತರ ಸಮಸ್ಯೆ ಕೇಳುತ್ತಿಲ್ಲ. ಮೋದಿ ಸರ್ಕಾರ ಅತಿ ಹೆಚ್ಚು ಗೊಬ್ಬರ ಖರೀದಿ ಮಾಡಿ ಸಬ್ಸಿಡಿ ದರದಲ್ಲಿ ಗೊಬ್ಬರ ಕೊಡುತ್ತೆ. ಆದರೆ ರಾಜ್ಯ ಸರ್ಕಾರ 2.5 ಲಕ್ಷ ಮೆಟ್ರಿಕ್ ಟನ್ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದೆ ಎಂದು ಕಿಡಿಕಾರಿದರು. ನಮ್ಮ ಸರ್ಕಾರ ಏನು ಜಾರಿಗೆ ತಂದಿತ್ತು ಎಲ್ಲ ಯೋಜನೆಗಳನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದೆ. ಬೊಮ್ಮೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೈತರಿಗೆ ಸ್ಕಾಲರ್ಶಿಪ್ ವಿದ್ಯಾನಿಧಿ ಯೋಜನೆ ಜಾರಿಗೆ ತಂದಿಲ್ಲ. ಜಾತಿ ಮತ ಪಂಥ ಯಾವುದು ನೋಡಲಿಲ್ಲ. ರೈತರ ಮಕ್ಕಳು ಅಂದ್ರೆ ಸಾಕು, ಅವ್ರು ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿ ಸುಮಾರು 52 ಲಕ್ಷ ರೈತ ಕುಟುಂಬಗಳಿಗೆ ಸಹಾಯ ಆಯಿತು. ಅದರ ಸಿದ್ದರಾಮಯ್ಯ ಸರ್ಕಾರ ಬಂದ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಪರಿಹಾರ ಕೊಡಿ ಬೆಳೆಗಳಿಗೆ ಅಂದಾಗ ಮೋದಿಜಿಯವರು ಕೊಟ್ಟಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದೇ ಕಂತಿನಲ್ಲಿ 3,454 ಕೋಟಿ ರೂಪಾಯಿ ಬಿಡುಗಡೆ ಮಾಡಿತು. ಒಂದು ನಯಾ ಪೈಸಾ ಕೊಡಲಿಲ್ಲ, ಒಂದು ನಯಾ ಪೈಸಾ. ತಲಕಾಡು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರಂಭವಾದ 1ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮ ಕೊಠಡಿಯ ಉದ್ಘಾಟನೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಮಲ್ಲಣ್ಣೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಗಾಯತ್ರಿ ಮಾತನಾಡಿ, ಪ್ರಪ್ರಥಮವಾಗಿ ತಲಕಾಡು ಹೋಬಳಿಯಲ್ಲಿ ತ್ರಿಭಾಷಾ ಮಾಧ್ಯಮದಲ್ಲಿ 1ನೇ ತರಗತಿ ಆರಂಭಿಸಿದ್ದೇವೆ. ಇದು ಪೋಷಕರ ಬಹಳ ವರ್ಷದ ಕೋರಿಕೆಯಾಗಿದ್ದು ಸರ್ಕಾರ ಅದನ್ನು ನೆರವೇರಿಸಿದೆ. ಈಗಾಗಲೇ 24 ಮಕ್ಕಳು ದಾಖಲಾಗಿದ್ದಾರೆ ಎಂದರು. 2019 ಇದು ಸ್ಟಾರ್ಟ್ ಆಗಿದೆ ಸರ್ ಇಂಗ್ಲಿಷ್ ಮೀಡಿಯಂ ಕ್ಲಾಸ್. ಡಯಟಲ್ಲಿ ನಮಗೆ 15 ದಿನ ಟ್ರೈನಿಂಗ್ ಕೊಟ್ಟಿದ್ರು. ಅದು ರಜಾ ದಿನಗಳಲ್ಲೇ ಸ್ವಲ್ಪ ಆಗ ಹೋಗ್ಬೇಕಂದ್ರೆ ಸ್ವಲ್ಪ ಹಿಂದೆಟ್ ಆಗ್ತಾನೆ ಇದ್ವಿ. ಕಡೆಗೆ ಮೂಮೆಂಟ್ ಯಾರ್ದು ಹೋಗ್ತಾ ಇದ್ದಾಗ ನಾನು ಹೋದೆ. 15 ದಿನ ಟ್ರೈನಿಂಗ್ ತಗೊಂಡು ಅಲ್ಲಿ ನಮ್ಮ ಮೂಗರಲ್ಲೂ ಕೆಲಸ ಮಾಡಿ ಈ ವರ್ಷ ಇಲ್ಲಿ ಹೊಸದಾಗಿ ಪ್ರಾರಂಭ ಆಗ್ತಾ ಇದೆ. ಮಕ್ಕಳಿಗೆ ಒಂಥರ ಸುಯೋಗನೇ ಅಂತ ಹೇಳಬೇಕು. ಇದೊಂದು ಜೈ ತಲಕಾಡು. ಈ ಸಂದರ್ಭದಲ್ಲಿ ಶಿಕ್ಷಕಿ ತುಳಸಿಬಾಯಿ, ಎಸ್ಡಿಎಂಸಿ ಅಧ್ಯಕ್ಷ ಗೋವಿಂದರಾಜ್, ಸದಸ್ಯರುಗಳಾದ ಗೀತಾ, ಪಲ್ಲವಿ, ಸೌಮ್ಯ, ದರ್ಶಿನಿ ಸೇರಿದಂತೆ ಇತರರು ಹಾಜರಿದ್ದರು. ಕೊಪ್ಪಳ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶುಕ್ರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜನಾಕ್ರೋಶ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕನಕಗಿರಿಯ ಮಾದಿಗ ಸಮಾಜದ ಮುಖಂಡ ಸುಭಾಷ್ ಕಂದಕೂರು ಮಾತನಾಡಿ, ಕಳೆದ 30 ವರ್ಷಗಳಿಂದ ಮಾದಿಗ ಸಮಾಜದ ಒಳ ಮೀಸಲಾತಿ ಬೇಡಿಕೆಯನ್ನು ಸುಪ್ರೀಂ ಆದೇಶ ಇದ್ದರೂ ಈಡೇರಿಸಲು ಎಲ್ಲ ರಾಜಕೀಯ ಪಕ್ಷಗಳು ವಿಫಲವಾಗಿವೆ. ಇನ್ನು ಈಗಿನ ಸಿಎಂ ಸಿದ್ದರಾಮಯ್ಯ ಅವರು ಶೋಷಿತರ ಓಟು ಪಡೆದು ಸರ್ಕಾರದ ಗದ್ದುಗೆ ನಡೆಸುತ್ತಿದ್ದಾರೆ ಹೊರತು ಬೇಡಿಕೆಯನ್ನು ಪೂರೈಸುತ್ತಿಲ್ಲ. ಈ ಆಟ ಬಹಳ ದಿನ ನಡೆಯುವುದಿಲ್ಲ. ಸರ್ಕಾರ ಭದ್ರವಾಗಿ ಉಳಿಯಬೇಕೆಂದರೆ ಒಳ ಮೀಸಲಾತಿ ಬೇಡಿಕೆಯನ್ನು ಕೂಡಲೇ ಜಾರಿಗೆ ತರಬೇಕೆಂದು ಆಗ್ರಹಿಸಿದರು. ನಿರ್ವಹಿಸಿಕೊಂಡು ಬಂದು ಈ ಸಮಾಜವನ್ನ ಇವತ್ತು ಅಂಧಕಾರದಲ್ಲಿಟ್ಟು ಇವತ್ತು ಕಗ್ಗದಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಈ ರಾಜ್ಯದಲ್ಲಿ ಯಾರು ಇದ್ರೆ ಅವು ರಾಜಕೀಯ ಪಕ್ಷದ ನಾಯಕರು ಅಂತಕ್ಕಂಥದ್ದನ್ನ ನಾನು ಹೇಳಿಕೆ ಬಯಸ್ತೇನೆ. ಯಾಕೆ ಈ ಶೋಷಣೆ, ಯಾಕೆ ಈ ಒಂದು ಸಾಮಾಜಿಕ ವ್ಯವಸ್ಥೆ, ಯಾಕೆ ಈ ಮಾದಿಗರಿಗೆ ಅನ್ಯಾಯ, ಯಾಕೆ ಈ ಮಾದಿಗರಿಗೆ ಈ ರೀತಿ ಮೀನಾಮೇಷ ಮಾಡಿ ಇನ್ನು ನಮ್ಮ ದಲಿತ ಕೇರಿಗಳಲ್ಲಿ ಉಳಿತಕ್ಕಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾ ಇದ್ದೀರಿ. ನಾವೆಲ್ಲ ನಿಮಗೆ ಓಟ್ಗಳನ್ನ ಕೊಡ್ಲಿಕ್ಕೆ ಮಾತ್ರ ಸೀಮಿತವಾಗಿದ್ದೇವೆ. ಇವತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ನಮ್ಮ ಸಮಾಜದ ಎಲ್ಲರೂ ದಯ ವಿನಯ ಎಲ್ಲಾ ರೀತಿಯಿಂದ ತನುಮನದಿಂದ ನಿಮ್ ಜೊತೆಗೆ ಹೊಂದ್ಕೊಂಡು ಹೋದ್ರು ಸಹಿತ ಇನ್ನೂ ಒಳ ಮೀಸಲಾತಿಯಲ್ಲಿ ಇನ್ನೂ ಮೀನಾಮೇಷ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಈ ನಮ್ಮ ರಾಜ್ಯದಲ್ಲಿ ಉಳ್ಕೊಂಡಿದೆ. ಬಂಧುಗಳೇ, ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ 1 ವರ್ಷ. ಈ ಸಂದರ್ಭದಲ್ಲಿ ಹರಗುರುಚರ ಶ್ರೀಗಳು, ಮುಖಂಡರಾದ ಗವಿಸಿದ್ದಪ್ಪ ಕಂದಾರಿ, ವಸಂತ ಮೇಲಿನ ಮನಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಮಾಡಬಹಂಚಿನಾಳ ಗ್ರಾಮದಲ್ಲಿ ಪೂರ್ವ ವಲಯ ಪ್ರೌಢಶಾಲಾ ಮಟ್ಟದ ಕ್ರೀಡಾಕೂಟ ಶುಕ್ರವಾರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ದೇಶಿಸಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಭಾಕರ್ ಆಚಾರ್ ಮಾತನಾಡಿ, ಕ್ರೀಡೆಯನ್ನ ಪ್ರತಿಯೊಬ್ಬರು ಸಮಾನವಾಗಿ ಸ್ವೀಕರಿಸಬೇಕು. ಇಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಆಟ ಮುಖ್ಯ ಎಂದರು. ಬಂದಂತ ಅತಿಥಿಗಳಿಗೆ ನಮ್ಮ ಗ್ರಾಮದೊಳಗ ಮೊದಲಿಂದ ಬಂದಂತ ರೂಢಿ ಅತಿಥಿಗಳನ್ನ ಸತ್ಕರಿಸುವಂತ ಗೌರವಿಸುವಂತ ರೂಢಿ. ಹಾಗಾಗಿ ನಾವು ಅತ್ಯಂತ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ 2-3 ಸಭೆಯನ್ನು ಮಾಡಿ ಈ ವೇದಿಕೆ ಇಷ್ಟು ಚಂದ ಕಾಣಕತ್ತೈತಿ ಅಂತ ನನ್ನ ಭಾವನೆ. ಜೊತೆಗೆ ತಾಲೂಕಾ ಎಲ್ಲ ಶಿಕ್ಷಣ ಹಿರಿಯ ಅಧಿಕಾರಿಗಳನ್ನು
ಹಾಗೂ ಜೊತೆಗೆ ಎಲ್ಲ ತಾಲೂಕಿನ ಶಿಕ್ಷಕ ಸಹೋದರರನ್ನ ನಾನು ಈ ಗ್ರಾಮದ ಒಬ್ಬ ನಾಗರಿಕನಾಗಿ ನಿಮ್ಮೆಲ್ಲರನ್ನ ಅತ್ಯಂತ ಹೃದಯ. ಈ ಸಂದರ್ಭದಲ್ಲಿ ಪ್ರಮುಖರಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತಪ್ಪ ಬನ್ನಿಕೊಪ್ಪ, ರಾಘವೇಂದ್ರ ದೇಸಾಯಿ, ಕಪ್ಪಂತಪ್ಪ ನಾಲ್ವಾಡ, ದೇವಪ್ಪ ದ್ಯಾಂಪುರ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಫಲಿಸಲಿಲ್ಲ ದೊಡ್ಡ ಮನೆಯ ಪೂಜಾ ಫಲ, ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಎಂದ ನ್ಯಾಯಾಲಯ, ಕೋರ್ಟ್ನಲ್ಲಿ ಗಳಗಳನೆ ಪ್ರಜ್ವಲ್ ಕಣ್ಣೀರು, ಜೈಲ್ಗೆ ವಾಪಸ್. 14 ತಿಂಗಳಲ್ಲಿ ಕುಗ್ಗಿಲ್ಲ ಕರಗಿಲ್ಲ ಪ್ರಜ್ವಲ್ ರೇವಣ್ಣ, ರೇಪ್ಗೆ ಶಿಕ್ಷೆ ತೀರ್ಪು ಶನಿವಾರ ಪ್ರಕಟ, ಮಾಜಿ ಸಂಸದರ ಮುಖದಲ್ಲಿ ಮತ್ತಷ್ಟು ಆತಂಕ. ಹಣ ಅಧಿಕಾರದ ಬಲ ನಡೆಯುವುದಿಲ್ಲ ಎಂಬುದಕ್ಕೆ ಇಂದಿನ ತೀರ್ಪು ಸಾಕ್ಷಿ, ನಿಜವಾದ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ, ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಹೇಳಿಕೆ. ನಿಜವಾದ ಆಸ್ತಿ ಎಂದರೆ ಆರೋಗ್ಯ ಸಮತೋಲನದಲ್ಲಿಟ್ಟುಕೊಳ್ಳಿ, ಡಿಸಿ ಲತಾ ಕುಮಾರಿ ಸಲಹೆ. ಒಳ ಮೀಸಲಾತಿ ಶೀಘ್ರ ಜಾರಿಗೆ ಒತ್ತಾಯ, ನಗರದಲ್ಲಿ ಅರೆಬೆತ್ತಲೆ ಮೆರವಣಿಗೆ, ಮುಂದೆ ಕರ್ನಾಟಕ ಬಂದ್ ಮಾಡುವ ಎಚ್ಚರಿಕೆ ಕೊಟ್ಟ ದಲಿತ ಸಂಘರ್ಷ ಸಮಿತಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.